ಬ್ಯಾನರ್ ತೆಗೆಸಿದ್ರು ಅಂತ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಪ್ರಾಣ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ. ನನ್ನ ಒಳ್ಳೆತನವನ್ನು ನೋಡಿದ್ದೀರಿ, ನನ್ನ ಕೆಟ್ಟತನ ನೋಡಿಲ್ಲ, ಬೆಂಕಿ ಹಚ್ಚಿಸ್ತೀನಿ, ಚಪ್ಪಲಿಲಿ ಹೊಡೆಸ್ತೀನಿ ಅಂತೆಲ್ಲ ಪೌರುಷ ತೋರಿಸಿದ್ದ ರಾಜೀವ್ ಗೌಡ ತಲೆ ಮರೆಸ್ಕೊಂಡಿದ್ದಾನೆ. FIR ಹಾಕಿರುವಂತಹ ಪೊಲೀಸರು ಇನ್ನು ಹುಡುಕಾಡ್ತಾ ಇದ್ದೀವಿ ಅಂತಷ್ಟೇ ಹೇಳ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ತಹಶೀಲ್ದಾರ್ಗೆ, ಉಸ್ತುವಾರಿ ಸಚಿವರಿಗೂ ಕೂಡ ರಾಜೀವ್ ಗೌಡ ಧಮಕಿ ಹಾಕಿರೋ ವಿಡಿಯೋ ಆಡಿಯೋಗಳು ಹೊರಗೆ ಬರ್ತಾ ಇದ್ದಾವೆ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದ್ದೀರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಆ ಕ್ಷಣೆ ಕೇಳಿದ್ರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ನಾವು ಮಾತಾಡೋದು ಸರಿಯಲ್ಲ, ಪಕ್ಷಕ್ಕೆ ಮುಜುಗರ ಅಂತ ತರುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಇದು ಸರ್ಕಾರ ಸರಿ ಇಲ್ಲದೆ ಇದ್ರೆ ಇವೆಲ್ಲ ಅಧಿಕಾರದ ದರ್ಪ ಯಾರನ್ನ ಹೇಗಾದರೂ ಆಡೋ ಥರ ಮಾಡಿಸ್ಬಿಡುತ್ತೆ. ಶಿಡ್ಲಘಟ್ಟ ಲೀಡರ್ ಚಪ್ಪಲಿ ರಾಜೀವ್ ಗೌಡನ ವಿಚಾರದಲ್ಲಿ ಆಗಿರೋದೂ ಇದೆ. ರಾಜೀವ್ ಗೌಡನ ವರ್ತನೆ ರಾಜ್ಯ ರಾಜಕೀಯವನ್ನೇ ಬಿಸಿಯೇರಿಸಿ ಬಿಟ್ಟಿದೆ. ಪೌರಾಯುಕ್ತೆ ಅಮೃತಾ ಗೌಡ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದೇ ಬಿಟ್ಟಿದ್ದು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದ್ದೀರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೊಡೆಸ್ಕೊಬೇಕು. ಎಲ್ಲ ಹೊಡಿಂದ ಎಗ್ ಬರ್ಸ್ತೀನಿ ದಂಗೆನ. ನಾಲಿಗೆ ಹರಿಬಿಟ್ಟ ರಾಜೀವ್ ಗೌಡ ವಿರುದ್ಧ FIR, ಬಂಧನ ಭೀತಿಯಿಂದ ಎಸ್ಕೇಪ್, ಶೋಧಕ್ಕಿಳಿದ ಖಾಕಿ. ಬ್ಯಾನರ್ ವಿಚಾರಕ್ಕೆ ಅವಾಚ್ಯವಾಗಿ ನಿಂದಿಸಿ ಬೆಂಕಿ ಹಚ್ಚೋ ಜೀವ ಬೆದರಿಕೆ ಮಾತಾಡಿದ್ದ ರಾಜೀವ್ ಗೌಡ, ಅಮೃತಾ ಗೌಡ ದೂರಿನ ಮೇರೆಗೆ ದೌರ್ಜನ್ಯ, ಬೆದರಿಕೆ, ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಆರೋಪದಡಿ FIR ದಾಖಲಾಗಿದೆ. ಪ್ರಕರಣದಲ್ಲಿ ರಾಜೀವ್ ಮೊದಲನೇ ಆರೋಪಿಯಾಗಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದ ಮೂಲೆ ಮೂಲೆಯಲ್ಲಿಯೂ ರಾಜೀವ್ ಗೌಡ ಬಂಧನಕ್ಕೆ ಅಭಿಯಾನಗಳು ಶುರುವಾಗುತ್ತಿವೆ. ಇತ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ರಾಜೀವ್ ಗೌಡ ಯಾರ ಕೈಗೂ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಆದರೆ ಪೊಲೀಸರು ಮಾತ್ರ ರಾಜಕೀಯ ಒತ್ತಡದಿಂದಲೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಆತನನ್ನ ಈವರೆಗೂ ಬಂಧಿಸಿಲ್ಲ. ಇದು ಜನರ ಸಿಟ್ಟನ್ನ ನೆತ್ತಿಗೇರುವಂತೆ ಮಾಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ರಾಜೀವ್ ಬೆದರಿಕೆ. ಪೌರಾಯುಕ್ತೆ ಮೇಲೆ ರಾಜೀವ್ ಗೌಡ ದರ್ಪ ತೋರಿರೋದು ಇದು ಮೊದಲ ಪ್ರಕರಣವೇನೂ ಅಲ್ಲ. ಈ ಹಿಂದೆಯೂ ಹಲವು ಬಾರಿ ತಮ್ಮ ದೌರ್ಜನ್ಯ ಮತ್ತು ದುಷ್ಟತನ ತೋರಿಸಿರೋದು ಬೆಳಕಿಗೆ ಬಂದಿದೆ. ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಅವರಿಗೂ ಕಡತವೊಂದರ ವಿಲೇವಾರಿ ವಿಚಾರದಲ್ಲಿ ರಾಜೀವ್ ಗೌಡ ಕರೆ ಮಾಡಿ ಬೆದರಿಕೆ ಹಾಕಿದ್ನಂತೆ. ಈ ಬಗ್ಗೆ ದೂರು ನೀಡೋ ಕುರಿತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೀವಿ ಅಂತಿದ್ದಾರೆ ತಹಶೀಲ್ದಾರ್ ಗಗನ ಸಿಂಧು. ಇನ್ನು ಕಳೆದ ಭಾನುವಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಚಿಮುಲ್ ಚುನಾವಣೆ ವಿಚಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ಗೂ ವಾರ್ನಿಂಗ್ ಕೊಟ್ಟಿದ್ದನಂತೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಾರೆ, ಎಲ್ಲ ಕೂತ್ಕೊಂಡು ಹೇಳ್ತಾರೆ ಹೇಗೆ ಕ್ಯಾಂಡಿಡೇಟ್ ಅಂತ, ಇಲ್ಲಿ ಬರಬೇಕು ಇಲ್ಲ ಇಲ್ಲಿ ಕರೆದಿಟ್ಟು ಮೀಟಿಂಗ್ ಮಾಡಬೇಕು, ಯಾರಾಗಿರ್ಲಿ ಕ್ಯಾಂಡಿಡೇಟ್ ಹೇಳ್ಬೇಕು. ಈಗ ಶಶಿಧರ್ ಮುನಿಯಪ್ಪ ಇರ್ಬೋದು, ಎಲ್ಲ ಕೂತ್ಕೊತಾರೆ ನಾನ್ ಕ್ಯಾಂಡಿಡೇಟ್ ಅಂತಾರೆ. ಬೇಡ, ಈಗ ಹೇಳಿದ್ವಿ ಎಲ್ಲ ಕಡೆ ಸೇರ್ಕೊಂಡು ಈ ರೀತಿ ಕೂತ್ಕೊಂಡು ಯಾರೋ ತೀರ್ಮಾನ ಮಾಡಿದ್ರೆ. ಪ್ರಕರಣ ದಾಖಲಾಗಿ 24 ಗಂಟೆಗಳು ಕಳೆಯುತ್ತಿದ್ರು ಪೊಲೀಸ್ ಇಲಾಖೆ ಮಾತ್ರ ರಾಜೀವ್ ಬಂಧನಕ್ಕೆ ಮುಂದಾಗದೇ ಇರುವುದು ಈಗ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದೆ. ಮತ್ತೊಂದೆಡೆ ತನ್ನ ಶಿಷ್ಯನನ್ನ ಉಳಿಸಿಕೊಳ್ಳಲು ಸಚಿವ KH ಮುನಿಯಪ್ಪ ಸಾಫ್ಟ್ ಕಾರ್ನರ್ ತೋರ್ತಿರೋ ರೀತಿ ಇದೆ. ಅಮೃತಾ ಗೌಡ ರೀತಿಯೇ ತಮಗೂ ಒಬ್ಬ ಹೆಣ್ಣು ಮಗಳಿದ್ದಾಳೆ, ಅವರೂ ಕೂಡ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಅನ್ನೋದನ್ನೇ ಮರೆತಂತೆ ಮಾತಾಡಿರೋ ಮಿನಿಸ್ಟರ್ ಮುನಿಯಪ್ಪ ರಾಜೀವ್ ಗೌಡ ಪ್ರಭೂತಿ ಅನ್ನೋ ರೀತಿ ತಿಪ್ಪೆ ಸಾರಿಸಿದ್ದಾರೆ. ರಾಜೀವ್ ಗೌಡರು ಸೌಮ್ಯ ಸ್ವಭಾವದವರು ನನ್ನ ಜೊತೆಯಲ್ಲಿ ಸುಮಾರು 10 ವರ್ಷ ಹತ್ತತ್ರ ಇದ್ದಾರೆ. ಎಮೋಷನ್ ಆಗಬಾರ್ದಾಗಿ ಮತ್ತು ಅಧಿಕಾರಿಗಳನ್ನ ಆ ರೀತಿ ಮಾತಾಡಿದ್ದು ಸರಿ ಇಲ್ಲ ಅಂತ. ರಾಜೀವ್ ಗೌಡ ದುರ್ವರ್ತನೆ ಖುದ್ದು ಕಾಂಗ್ರೆಸ್ ನಾಯಕರಿಗೆ ಮುಜುಗರ ತಂದಿಟ್ಟಿದೆ. ಶಿಡ್ಲಘಟ್ಟ ಬ್ಯಾನರ್ ಗಲಾಟೆಯಿಂದ ಕಾಂಗ್ರೆಸ್ಗೆ ಮುಜುಗರವಾಗಿದ್ದು ರಾಜೀವ್ ಆಡಿಯೋ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಬೇಸರ ವ್ಯಕ್ತವಾಗಿದೆ. ಪಕ್ಷದಿಂದಲೇ ರಾಜೀವ್ ಉಚ್ಚಾಟಿಸಲು ಕೆಪಿಸಿಸಿ ಚಿಂತನೆ ನಡೆಸಿದ್ದು ವಿಶೇಷ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ವಿಪಕ್ಷಗಳು ಪ್ಲಾನ್ ಮಾಡಿಕೊಂಡಿವೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಕಾಂಗ್ರೆಸ್ ಮುಂದಾಗಿದ್ದು ತನಿಖೆಯಲ್ಲಿ ಯಾರೂ ಹಸ್ತಕ್ಷೇಪ ಮಾಡದಂತೆ ಸಿಎಂ ಸೂಚನೆ ನೀಡಿದ್ದಾರಂತೆ. ಅಲ್ಲದೆ ಪ್ರಕರಣದಿಂದ ಸಿಎಂ ಹಾಗೂ ಡಿಸಿಎಂ ಅಂತರ ಕಾಯ್ದುಕೊಂಡಿದ್ದಾರೆ. ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ
ಕಾನೂನಿನಲ್ಲಿರ್ಬೋದು, ಸಂವಿಧಾನದಲ್ಲಿರ್ಬೋದು ಬೇರೆಯವರನ್ನು ನಿಂದಿಸೋದಾಗಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ನಾನು ಕ್ಷಮೆ ಕಾಂಗ್ರೆಸ್ ಅಂತಲ್ಲ, ಯಾರೇ ಇದೆಯೋ ಅವ್ನು ಕ್ಷಮೆ ಕೇಳಿದಾನೆ. ಆ ಕ್ಷಮೆ ಕೇಳಿದ್ರು ಕೂಡ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆದರೆ ಅವ್ರ ಮೇಲೆ ಕಾರ್ಯವಾಹಿ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಎಚ್ಚೆತ್ತ ಕೆಪಿಸಿಸಿ ರಾಜ್ಯ ಘಟಕ ರಾಜೀವ್ ಗೌಡಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ. ತಮ್ಮ ಮಾತಿನಿಂದ ಪಕ್ಷಕ್ಕೆ ಮುಜುಗರವಾಗಿದ್ದು 1 ವಾರದಲ್ಲಿ ಉತ್ತರಿಸಬೇಕು, ಇಲ್ಲದಿದ್ದರೆ ಶಿಸ್ತು ಸಮಿತಿ ವಿಚಾರಣೆಗೆ ಶಿಫಾರಸು ಮಾಡಲಾಗುವುದು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಎಚ್ಚರಿಕೆಯ ನೋಟಿಸು ನೀಡಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಸಾಲು ಸಾಲು ಅಸ್ತ್ರಗಳು ಸಿಗುತ್ತಲೇ ಇವೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರದಲ್ಲೇ ಈಗಾಗಲೇ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿತ್ತು. ಹೋದಲ್ಲಿ ಬಂದಲ್ಲಿ ಸರ್ಕಾರವನ್ನ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ಳುತ್ತಿದ್ವು. ಇದೀಗ ಬಿಜೆಪಿ ಮತ್ತು ಜೆಡಿಎಸ್ಗೆ ರಾಜೀವ್ ಗೌಡ ಪ್ರಕರಣ ಮತ್ತೊಂದು ಬ್ರಹ್ಮಾಸ್ತ್ರವಾಗಿ ಪರಿಣಮಿಸಿದೆ. ಈ ಬಗ್ಗೆ ಎಐ ವಿಡಿಯೋ ರಿಲೀಸ್ ಮಾಡಿರೋ ಜೆಡಿಎಸ್ ನಾಯಕರು ಸಿಎಂ ಮತ್ತು ಡಿಸಿಎಂ ಅವರನ್ನ ಲೇವಡಿ ಮಾಡಿದ್ದಾರೆ. ನಾನು ಯಾರು ಗೊತ್ತಾ? ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ. ನನ್ ಬ್ಯಾನರೇ ತಗ್ಸ್ತೀಯ, ಬೆಂಕಿ ಹಾಕಿ ಸುಟ್ ಹಾಕ್ತೀನಿ, ಚಪ್ಲಿಯಲ್ಲಿ ಹೊಡಿಸ್ತೀನಿ, ಕಾರ್ಯಕರ್ತರನ್ನು ಕರೆಸಿ ದಂಗೆ ಎಬ್ಬಿಸ್ತೀನಿ. ಅಧಿಕಾರದಲ್ಲಿರ್ತಕ್ಕಂಥ ಮೇಲ್ಮಟ್ಟದವರು ಸಹ ಅವ್ರ ಮೇಲೆ ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ಮಾಡಿಸ್ತಕ್ಕಂಥದ್ದೇ ನಡೀತಾ ಇದೆ. ಇದು ಸರ್ಕಾರ ಸರಿ ಇಲ್ಲದೆ ಇದ್ದರೆ ಇವೆಲ್ಲ ನಡೆಯೋದು. ಮೇಟಿ ಸರಿಯಾಗಿದ್ದರೆ ಇದ್ಯಾವುದೂ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಇಂಥ ಒಂದು ಭಯಾನಕ ವಾತಾವರಣ ಯಾವಲೂ ಕೂಡ ಸೃಷ್ಟಿಯಾಗಿದ್ದಿಲ್ಲ. ಅಂದರೆ ಈ ರೀತಿ ಕಾರ್ಯಾಂಗ ಹೆದರಿಸ್ಕೊಂಡು ಧಮಕಿ ಹಾಕ್ಕೊಂಡು ಈ ರೀತಿ ಅಂತ ಒಂದು ಕೆಲಸ ಇವತ್ತೇನು ಕರ್ನಾಟಕದಲ್ಲಿ ನಡೀತಾ ಇದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟೋಗಿದೆ. ಗೃಹ ಸಚಿವರಿಗೆ ಪೊಲೀಸರ ಮೇಲೆ ನಿಯಂತ್ರಣ ಇಲ್ಲ. ಪೊಲೀಸರು ಇವತ್ತು ಎಲ್ಲ ಸಮಾಜಘಾತಕ ಶಕ್ತಿಗಳು ಪೊಲೀಸ್ ಸ್ಟೇಷನ್ ನಡೆಸ್ತಾ ಇದ್ದಾವೆ. ಪೊಲೀಸ್ ಸ್ಟೇಷನ್ ಕಲೆಕ್ಷನ್ ಸೆಂಟರ್ ಆಗಿದೆ. ಹೀಗಾಗಿ ಯಾರ ಭಯನೂ ಯಾರಿಗಿಲ್ಲ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು. ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ, ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರೋಕ್ಕೆ ಸಾಧ್ಯನಾ? ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾ ಇರುತ್ತೆ. ರಾಜೀವ್ ಗೌಡ ಮಾತಿನಿಂದ ಕಾಂಗ್ರೆಸ್ ನಾಯಕರಿಗೆ ಸಂಕಟ ಎದುರಾಗಿದೆ. ಈಗಾಗಲೇ ಬಳ್ಳಾರಿ ಬ್ಯಾನರ್ ವಿಚಾರದಲ್ಲಿ ಸರ್ಕಾರಕ್ಕೆ ಸಂಕಟ ಶುರುವಾಗಿತ್ತು. ಈ ಒತ್ತಡದಿಂದ ಹೊರಬರೋ ಮುನ್ನವೇ ಈಗಾಗಲೇ ಶಿಡ್ಲಘಟ್ಟ ರಾಜೀವ್ ಗೌಡ ಮತ್ತೊಂದು ಸಂಕಟ ತಂದಿಟ್ಟಿದ್ದಾನೆ. ಜನವರಿ 22ರಿಂದ ವಿಶೇಷ ಅಧಿವೇಶನ ಕೂಡ ಆರಂಭವಾಗ್ತಿದ್ದು, ಇದನ್ನೆಲ್ಲ ಅದು ಹೇಗೆ ಸರ್ಕಾರ ಸಮರ್ಥಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಜೋರಾಗಿ ಇತ್ತು. ಬೆಂಗಳೂರಿನಲ್ಲಿ ಕವಿ ಗಂಗಾಧರೇಶ್ವರರಿಗೆ ಸೂರ್ಯ ಕಿರಣಗಳ ಅಭಿಷೇಕವೂ ಕೂಡ ನಡೆಯಿತು. ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ಆಚರಣೆ ನಡೆದರೆ, ಉತ್ತರ ಪ್ರದೇಶದಲ್ಲಿ ಮಾಘಸ್ನಾನ ಮಾಡಿ ಜನ ಭಕ್ತಿ ಪರವಶರಾದರು. ರಾಜ್ಯದ ಉದ್ದಗಲಕ್ಕೂ ಕೂಡ ರೈತರು ಜಾನುವಾರುಗಳಿಗೆ ಅಲಂಕಾರ ಮಾಡಿ ಕಿಚ್ಚು ಹಾಯಿಸಿ ಸುಗ್ಗಿ ಆಚರಿಸಿದರು. ಸಂಕ್ರಾಂತಿ ಅಂದ್ರೇನೆ ಸುಗ್ಗಿ. ರೈತರು ಬೆಳೆದ ಫಸಲೆಲ್ಲ ಮನೆಗೆ ಬರೋ ಹೊತ್ತು. ಸಿರಿಧಾನ್ಯಗಳೆಲ್ಲ ತುಂಬಿ ತುಳುಕೋ ಕಾಲ. ಸೂರ್ಯ ಪಥ ಬದಲಿಸಿದ್ರೆ ರೈತರ ಬದುಕಿನ ಪಥವೂ ಬದಲಾಗತ್ತೆ. ಹೀಗಾಗಿಯೇ ಸಂಕ್ರಾಂತಿ ಹಬ್ಬವನ್ನ ಸುಗ್ಗಿ ಸಂಕ್ರಾಂತಿ ಅನ್ನೋದು. ಅದರಲ್ಲೂ ರೈತರು ಹಸುಗಳಿಗೆ ಅಲಂಕಾರ ಮಾಡಿ ಬೆಂಕಿಯಲ್ಲಿ ಕಿಚ್ಚು ಹಾಯಿಸೋದು ಸಂಕ್ರಾಂತಿಯ ವಿಶೇಷ. ಇದೇ ಕಾರಣಕ್ಕೆ ಕರ್ನಾಟಕ ಸೇರಿ ದೇಶದುದ್ದಗಲಕ್ಕೂ ಸುಗ್ಗಿ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲಾಯಿತು. ಮಕರ ಸಂಕ್ರಾಂತಿ ದಿನ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಚಮತ್ಕಾರವೇ ನಡೆಯುತ್ತೆ. ಸೂರ್ಯ ತನ್ನ ಪಥ ಬದಲಿಸೋ ದಿನದಂದು ಗವಿ ಗಂಗಾಧರೇಶ್ವರನಿಗೆ ಸೂರ್ಯಮಜ್ಜನವಾಗಿದೆ. ಸಂಜೆ 5:17 ಶಿವಲಿಂಗದ ಮೇಲೆ ಸೂರ್ಯನ ಕಿರಣಗಳು ಶಿವಲಿಂಗವನ್ನ ಸ್ಪರ್ಶಿಸಿತು. ಕೆಲವೇ ನಿಮಿಷಗಳ ಕಾಲ ನಡೆಯುವ ಈ ಚಮತ್ಕಾರಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು. ಸೂರ್ಯ ಬಂದ, ತನ್ನ ಪೂಜೆಯನ್ನು ಮಾಡಿದ, ಉತ್ತರಾಯಣಕ್ಕೆ ಪ್ರವೇಶ ಮಾಡಕ್ಕೆ ಹೊರಟ್ಬಿಟ್ಟ. ಇವತ್ತಿನ ಆನಂದ ಬಹಳ ವಿಶೇಷವಾಗಿತ್ತು. ಇದರಿಂದ ಈ ನಮ್ಮ ರಾಜ್ಯ, ನಮ್ಮ ದೇಶ ಉತ್ಕೃಷ್ಟವಾಗಿರಲಿ, ಎಲ್ಲರಿಗೂ ಸಂತೋಷಕರವಾದ ವಿಷಯಗಳನ್ನು ತಂದುಕೊಡಲಿ. ಕರ್ನಾಟಕದಲ್ಲಿ ಮಕರ ಸಂಕ್ರಮಣ ಸಂಕ್ರಾಂತಿ ಸಂಭ್ರಮದಿಂದ ಆಚರಿಸಿದ್ರೆ, ತಮಿಳುನಾಡಲ್ಲಿ ಪೊಂಗಲ್ ಹೆಸರಲ್ಲಿ ಸುಗ್ಗಿ ಹಬ್ಬ ಆಚರಿಸುತ್ತಾರೆ. ಪೊಂಗಲ್ ಹಬ್ಬದ ಜೊತೆಗೆ ತಮಿಳುನಾಡಿನಲ್ಲಿ ಹೋರಿಗಳನ್ನ ಹಿಡಿಯೋ ಜಲ್ಲಿಕಟ್ಟು ಉತ್ಸವನೂ ನಡೆಯುತ್ತೆ. ಇವತ್ತು ಜಲ್ಲಿಕಟ್ಟು ಉತ್ಸವ ಜೋರಾಗಿತ್ತು.
ಅವನಿಯಾಪುರಂ, ಅಲಂಗನಲ್ಲೂರು, ಪಾಲಮೇಡುಗಳಲ್ಲಿ ನಡೆಯುವ ಜಲ್ಲಿಕಟ್ಟುವಿನಲ್ಲಿ ಸಾವಿರಾರು ಯುವಕರು ಗೂಳಿಗಳನ್ನು ಹಿಡಿಯೋದಿಕ್ಕೆ ಮುಗಿಬಿದ್ರು. ಜಲ್ಲಿಕಟ್ಟು ಉತ್ಸವದಲ್ಲಿ 21ಕ್ಕೂ ಹೆಚ್ಚು ಯುವಕರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಸಂಕ್ರಾಂತಿ ಪ್ರಯುಕ್ತ ದೆಹಲಿಯಲ್ಲಿ ಕೇಂದ್ರ ಸಚಿವ ಮುರುಗನ್ ನಿವಾಸದಲ್ಲಿ ಪೊಂಗಲ್ ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಇವತ್ತು ಸಂಕ್ರಾಂತಿ ಪ್ರಯುಕ್ತ ಪ್ರಧಾನಮಂತ್ರಿ ಮೋದಿ ತಮ್ಮ ನಿವಾಸದಲ್ಲೇ ಗೋವುಗಳಿಗೆ ಪೂಜೆ ಸಲ್ಲಿಸಿದ್ರು. ಮಕರ ಸಂಕ್ರಾಂತಿ ಅಂಗವಾಗಿ ಪ್ರಯಾಗ್ರಾಜ್ನಲ್ಲಿ ಮಾಘ ಮೇಳ ಉತ್ಸವ ನಡೆಯುತ್ತಿದೆ. ಗಂಗಾ ನದಿ ಹಾಗೂ ಸಂಗಮದಲ್ಲಿ ಮಧ್ಯರಾತ್ರಿಯಿಂದಲೇ ಲಕ್ಷಾಂತರ ಭಕ್ತರು ಪವಿತ್ರ ಸ್ನಾನ ಮಾಡಿದ್ರು. ಮಾಘ ಮೇಳಕ್ಕೆ ಬರುವ ಭಕ್ತರಿಗಾಗಿ ಯೋಗಿ ಸರ್ಕಾರ ವಿಶೇಷ ಟೆಂಟ್ ಸಿಟಿಯನ್ನು ನಿರ್ಮಿಸಿದೆ. ಇಲ್ಲಿ ಧ್ಯಾನ, ಯೋಗಕ್ಕೂ ವ್ಯವಸ್ಥೆಗಳಿದ್ದು ಊಟದ ವ್ಯವಸ್ಥೆಯನ್ನೂ ಕಲ್ಪಿಸಲಾಗಿದೆ. ಹಾಗಾಗಿಯೇ ಇವತ್ತು ಒಂದೇ ದಿನ 1 ಕೋಟಿಗೂ ಹೆಚ್ಚು ಜನ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹೊಸರಾಮನಹಳ್ಳಿಯಲ್ಲಿ 12 ವರ್ಷದ ನಂತರ ದಂಡಮ್ಮ ದೇವಿ ಉತ್ಸವ ನಡೀತಿದೆ. ಈ ಜಾತ್ರೆಗೆ ಇವತ್ತಿನಿಂದಲೇ ಚಾಲನೆ ಸಿಕ್ತು. ಲಕ್ಷ್ಮಣ ತೀರ್ಥ ನದಿ ತಟದಲ್ಲಿ ಉತ್ಸವ ನಡೆಯಲಿದ್ದು ಭಕ್ತದ ರಾಶಿಗೆ ಪೂಜೆ ಸಲ್ಲಿಸಿ ಸುಗ್ಗಿ ಹಬ್ಬಕ್ಕೆ ಅಧಿಕೃತ ಚಾಲನೆ ನೀಡಿದರು. ಈ ಮನಮೋಹಕ ಕ್ಷಣಕ್ಕೆ 33 ಗ್ರಾಮದ ಜನ ಸಾಕ್ಷಿಯಾಗಿದ್ರು. ಮಕರ ಸಂಕ್ರಾಂತಿ ಪ್ರಯುಕ್ತ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಹಗಲು ಉತ್ಸವ ಅದ್ದೂರಿಯಾಗಿ ನಡೆಯಿತು. ಬ್ರಹ್ಮರಥದಲ್ಲಿ ಮುಖ್ಯಪ್ರಾಣ ದೇವರ ಮೆರವಣಿಗೆ ಮಾಡಲಾಯಿತು. ಮಕರ ಸಂಕ್ರಾಂತಿ ಹಿನ್ನೆಲೆ ಕೊಪ್ಪಳದ ಗವಿಮಠ ಜಾತ್ರೆಗೆ ಭಕ್ತರ ದಂಡೆ ಹರಿದು ಬಂದಿತ್ತು. ಸಾಲುಗಟ್ಟಿ ನಿಂತಿದ್ದ ಸಾವಿರಾರು ಭಕ್ತರು ಗವಿ ಸಿದ್ದೇಶ್ವರನ ದರ್ಶನ ಪಡೆದರು. ಅತ್ತ ಹುಲಿಗೆಮ್ಮ ದೇವಸ್ಥಾನಕ್ಕೂ ಆಗಮಿಸಿದ್ದ ಸಹಸ್ರಾರು ಭಕ್ತರು ತಾಯಿಗೆ ಎಳ್ಳು ಬೆಲ್ಲ ಬೀರಿ ಭಕ್ತಿಯನ್ನ ಸಮರ್ಪಿಸಿದರು. ದರ್ಶನ್ ಪಾಲಿಗೆ ಈ ಬಾರಿಯ ಸಂಕ್ರಾಂತಿ ಮರೀಚಿಕೆಯಾಗಿದೆ. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಜೈಲುವಾಸ ಅನುಭವಿಸುತ್ತಿದ್ದಾರೆ. ಹೀಗಾಗಿ ದರ್ಶನ್ ಅನುಪಸ್ಥಿತಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ, ಅಳಿಯ ಚಂದನ್, ಮಗ ವಿನೀಶ್ ಸಂಕ್ರಾಂತಿ ಹಬ್ಬ ಆಚರಿಸಿದ್ದಾರೆ. ದರ್ಶನ್ಗೆ ಸಂಕ್ರಾಂತಿ ಹಬ್ಬ ಅಂದ್ರೆ ತುಂಬಾ ಸ್ಪೆಷಲ್. ಎಲ್ಲಾ ರಾಸುಗಳನ್ನ ಕಿಚ್ಚು ಹಾಯಿಸಿ ಹಬ್ಬದ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರು. ಆದ್ರೆ ಈ ವರ್ಷ ವಿಜಯಲಕ್ಷ್ಮಿ ಸಂಕ್ರಾಂತಿ ಆಚರಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಶ್ಚಿಮ ಬಂಗಾಳದ ಚುನಾವಣೆ ಹತ್ತಿರವಾಗ್ತಾ ಇರುವಂತಹ ಸಂದರ್ಭದಲ್ಲೇ ಇಡಿ ಅಧಿಕಾರಿಗಳು ಅಲ್ಲಿ ಕಲ್ಲಿದ್ದಲು ಹಗರಣದ ತನಿಖೆಗೆ ಮುಂದಾಗಿದ್ರು ಅನ್ನುವಂಥದ್ದು ಇಲ್ಲಿರುವ ಬಹಳ ಪ್ರಮುಖವಾದಂತಹ ವಿಚಾರ. ಇಡಿ ಅಧಿಕಾರಿಗಳು ಯಾವಾಗ ದಾಳಿ ಮಾಡಿದ್ರು, ದಿಲ್ಲಿ ಸರ್ಕಾರ ಈ ಹಗರಣಕ್ಕೆ ಸಂಬಂಧಿಸಿದ ಫೈಲ್ಗಳನ್ನು ಕಳ್ಳತನ ಮಾಡಿದೆ ಅನ್ನುವಂಥ ಆರೋಪವನ್ನು ಇಡಿ ಮಾಡ್ತಾ ಇದೆ. ದಿಲ್ಲಿ ಸರ್ಕಾರದ ವಿರುದ್ಧ ಇಡಿ ಅಧಿಕಾರಿಗಳು ಈಗಾಗಲೇ ಸಲ್ಲಿಸಿರ್ತಕ್ಕಂತಹ ಅರ್ಜಿಯನ್ನು ವಿಚಾರಣೆ ನಡೆಸುವಂತಹ ಸುಪ್ರೀಂ ಕೋರ್ಟ್ ಮಮತಾ ಸರ್ಕಾರಕ್ಕೆ ಚಾಟಿ ಬೀಸಿದೆ. ಅದು ಮೀರಬಾರದು ಅಂತಾನು ವಾರ್ನಿಂಗ್ ಕೊಟ್ಟಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸರ್ಕಾರ ಮತ್ತು ಜಾರಿ ನಿರ್ದೇಶನಾಲಯದ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಬಂಗಾಳದಲ್ಲಿ ನಡೆದಿದೆ ಎನ್ನಲಾದ ಸಾವಿರಾರು ಕೋಟಿ ಕಲ್ಲಿದ್ದಲು ಪ್ರಕರಣದ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟಿತ್ತು. ಜನವರಿ 8ರಂದು ಸಾಲ್ಟ್ ಲೇಕ್ನಲ್ಲಿರುವ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ಕಚೇರಿ ಮತ್ತು ಅದರ ನಿರ್ದೇಶಕ ಪ್ರತೀಕ್ ಜೈನ್ ಮೇಲೆ ಇಡಿ ದಾಳಿ ನಡೆಸಿತ್ತು. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸ್ಥಳಕ್ಕೆ ಬಂದು ಕಡತಗಳನ್ನು ವಶಕ್ಕೆ ಪಡೆದಿದ್ರು. ಇದನ್ನು ಪ್ರಶ್ನಿಸಿದ ಇಡಿ ಅಧಿಕಾರಿಗಳು ಜನವರಿ 9ರಂದು ಕೋಲ್ಕತ್ತಾ ಹೈಕೋರ್ಟ್ಗೆ ಹೋಗಿದ್ರು. ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗ್ತಿದ್ದಾಗಲೇ ರಾಜಕೀಯ ಗದ್ದಲ ನಡೆದಿತ್ತು. ಆಗ ರಾಜಕೀಯ ಸಲಹಾ ಸಂಸ್ಥೆ ಐಪ್ಯಾಕ್ ವಿರುದ್ಧದ ಇಡಿ ತನಿಖೆಗೆ ಮಮತಾ ಬ್ಯಾನರ್ಜಿ ಮತ್ತು ಪಶ್ಚಿಮ ಬಂಗಾಳದ ಅಧಿಕಾರಿಗಳು ಅಡ್ಡಿಪಡಿಸುತ್ತಿದ್ದಾರೆ ಅಂತ ಇಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಮಿಶ್ರಾ ಮತ್ತು ವಿಪುಲ್ ಪಂಚೋಲಿ ಅವರ ಪೀಠ ದೀದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದೆ. ಈ ನೆಲದ ಕಾನೂನಿನ ಪಾಲನೆ ಎಲ್ಲರೂ ಪಾಲಿಸಬೇಕು. ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿ ಕೆಲಸ ಮಾಡಲು ಬಿಡಬೇಕು. ಅದನ್ನ ಬಿಟ್ಟು ಅಪರಾಧಿಗಳಿಗೆ ರಕ್ಷಣೆ ನೀಡುವುದು ಸರಿಯಲ್ಲ. ಹೈಕೋರ್ಟ್ ಒಳಗೆ ಅವ್ಯವಸ್ಥೆ ಆಗತ್ತೆ ಅಂದ್ರೆ ಏನರ್ಥ? ಬಂಗಾಳದಲ್ಲಿ ನಡೆದ ಇಡಿ ದಾಳಿ ರಾಜಕೀಯ ಪ್ರೇರಿತ. ಹಾಗಾಗಿ ಈ ಘಟನೆ ನಡೆದು ಹೋಗಿದೆ. ಕೆಲವೊಮ್ಮೆ ಭಾವನೆಗಳು ಹದ್ದು ಮೀರುತ್ತವೆ. ಜನವರಿ 9ರಂದು ನಡೆದ ಘಟನೆ ದುರದೃಷ್ಟಕರ.
ಭಾವನೆಗಳು ಪದೇ ಪದೇ ಹದ್ದು ಮೀರಬಾರದು. ಕೋರ್ಟ್ ಇದೆ, ಕಾನೂನಿದೆ, ಅದನ್ನ ಪಾಲಿಸಬೇಕು. ಆದ್ರೆ ಇಲ್ಲಿ ಅದ್ಯಾವುದೂ ನಡೆದಂತೆ ಕಾಣಿಸುತ್ತಿಲ್ಲ. ಹೈಕೋರ್ಟ್ ಅನ್ನೇ ಜಂತರ ಮಂತರ ಮಾಡಿದ್ರೆ ಏನರ್ಥ? ನ್ಯಾಯಾಲಯದಲ್ಲೇ ಗುಂಪುಗಾರಿಕೆ ಮಾಡಲಾಗಿದೆ. ಪೊಲೀಸ್ ಭದ್ರತಾ ವೈಫಲ್ಯಗಳು ಎದ್ದು ಕಾಣುತ್ತಿದೆ. ಇಡಿ ಅಧಿಕಾರಿಗಳ ಮೇಲೂ ಎಫ್ಐಆರ್ ಹಾಕಿದ್ದಾರೆ. ಡಿಜಿಪಿ ಸೇರಿ ಉನ್ನತ ಅಧಿಕಾರಿಗಳ ಅಮಾನತು ಆಗಬೇಕು. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಬೇಕಿದೆ. ಇಲ್ಲವಾದ್ರೆ ಇದು ಕಾನೂನು ಬಾಹಿರ ಅಂತಾಗತ್ತೆ. ಇಡಿ ತನಿಖೆಗೆ ಅಡ್ಡಿಪಡಿಸಿರುವುದು ತುಂಬಾ ಗಂಭೀರ. ದಾಳಿ ವೇಳೆಯ ಸಿಸಿಟಿವಿ ದೃಶ್ಯಗಳನ್ನ ಸಂರಕ್ಷಣೆ ಮಾಡಬೇಕು. ಇಡಿ ಮೇಲಿರುವ ಎಫ್ಐಆರ್ ವಜಾ ಮಾಡಲು ಆದೇಶಿಸಲಾಗಿದೆ. ಘಟನೆ ಬಗ್ಗೆ ಸರ್ಕಾರ, ಪೊಲೀಸ್ ಇಲಾಖೆ ವರದಿ ಸಲ್ಲಿಸಲಿ. ಹೀಗೆ ದೀದಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರುವ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಫೆಬ್ರವರಿ 3ಕ್ಕೆ ವಿಚಾರಣೆ ನಡೆಸೋದಾಗಿ ಹೇಳಿದೆ. ಆದ್ರೆ 2024ರ ಪ್ರಕರಣದಲ್ಲಿ ಇಷ್ಟು ದಿನ ಇಡಿ ಅಧಿಕಾರಿಗಳು ನಿದ್ದೆ ಮಾಡ್ತಿದ್ರಾ ಅನ್ನೋದು ದೀದಿ ಪರ ವಕೀಲರ ಪ್ರಶ್ನೆ. Evidence which has been taken by in this statement is 21st February 2024. Thereafter he was sleeping altogether. Now when the election is forthcoming, then he was jumping upon. ED is jumping upon. That is also the question now. 2 weeks का अंदर एफिडेविट देने के लिए बोला है. 3rd February मैटर विल कम फॉर हियरिंग. इसका हियरिंग में आएंगे. ಪಶ್ಚಿಮ ಬಂಗಾಳದಲ್ಲಿ 2 ರಿಂದ 3 ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಚುನಾವಣೆ ಹತ್ತಿರವಾಗ್ತಿದ್ದಂತೆ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವರ್ಸಸ್ ಬಿಜೆಪಿಯ ಸಮರ ತಾರಕಕ್ಕೇರಿದೆ. ರಾಜಕೀಯ ಮತ್ತು ಚುನಾವಣಾ ಸಮರದ ಮಧ್ಯೆ ಜನವರಿ 8ರಂದು ಜಾರಿ ನಿರ್ದೇಶನಾಲಯ ಕೋಲ್ಕತ್ತಾದಲ್ಲಿ ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದಾಳಿ ಮಾಡಿತ್ತು. ಅದೇ ದಿನ ಬೆಂಬಲಿಗರ ಜೊತೆ ಬಂದಿದ್ದ ಸಿಎಂ ಮಮತಾ ಬ್ಯಾನರ್ಜಿ ಐಪ್ಯಾಕ್ ಸಂಸ್ಥೆಯ ಮೇಲಿನ ಇಡಿ ದಾಳಿಗೆ ಅಡ್ಡಿಪಡಿಸಿದ್ರು. ಇಡಿ ವಶಕ್ಕೆ ಪಡೆಯಲು ಸಜ್ಜಾಗಿದ್ದ ಹಗರಣದ ಫೈಲ್ಗಳನ್ನ ಮಮತಾ ಬ್ಯಾನರ್ಜಿ ಆಪ್ತರು ಕಿತ್ಕೊಂಡು ಅದನ್ನ ದೀದಿ ಕೈಗೆ ಕೊಟ್ಟಿದ್ರು. ಅದೇ ಫೈಲ್ಗಳನ್ನ ಕೈಯಲ್ಲಿ ಹಿಡ್ಕೊಂಡೇ ಅವತ್ತು ಮಮತಾ ಬ್ಯಾನರ್ಜಿ ಮಾತನಾಡಿದ್ರು. ಕೇಂದ್ರ ಸರ್ಕಾರದ ಪ್ರಭಾವಿ ಸಚಿವರು ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ. ಅದಕ್ಕೆ ಇಡಿ ದಾಳಿ ಮಾಡಿಸಿ ಅವರ ಹೆಸರನ್ನ ತೆಗೆಸಲು ಹೊರಟಿದ್ದಾರೆ ಅಂತಾನೂ ಆರೋಪಿಸಿದ್ರು. ಇದನ್ನ ಪ್ರಶ್ನಿಸಿ ಇಡಿ ಅಧಿಕಾರಿಗಳು ಕೋಲ್ಕತ್ತಾ ಹೈಕೋರ್ಟ್ ಮೊರೆ ಹೋಗಿದ್ರು. ಕೋಲ್ಕತ್ತಾ ಹೈಕೋರ್ಟ್ ಒಳಗೂ ದೊಡ್ಡ ಗಲಾಟೆ ನಡೆದಿತ್ತು. ಈಗ ಪ್ರಕರಣ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದು ನಿಂತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಇರಾನ್ನಲ್ಲಿ ಅಲ್ಲಿನ ಸರ್ಕಾರದ ವಿರುದ್ಧ ಭುಗಿಲೆದ್ದಿರುವಂತಹ ಜನಾಕ್ರೋಶ ಸ್ವಲ್ಪವೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಈಗಾಗಲೇ ನೂರಾರು ಜನರನ್ನು ಕೊಂದರೂ ಕೂಡ ಜನ ಬೀದಿಗಿಳಿಯುವುದನ್ನು ನಿಲ್ಲಿಸ್ತಾ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿ ನಡೆಸುವ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದರಿಂದ ಕಂಗೆಟ್ಟಿರ್ತಕ್ಕಂಥ ಇರಾನ್ ತನ್ನ ಎಲ್ಲ ವಾಯುಮಾರ್ಗಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಇದರ ಮಧ್ಯೆ ಕೇಂದ್ರ ಸರ್ಕಾರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣೆಗೆ ವಿಶೇಷ ವಿಮಾನಗಳ ವ್ಯವಸ್ಥೆಯನ್ನು ಮಾಡಿದೆ. ಇರಾನ್ ದೇಶದಲ್ಲಿ ಆಯತೊಲ್ಲಾ ಖಮೇನಿ ಸರ್ಕಾರದ ವಿರುದ್ಧ ಭುಗಿಲೆದ್ದಿರುವ ಜನಾಕ್ರೋಶ ತಣ್ಣಗಾಗೋ ಅಲ್ಪ ಲಕ್ಷಣವೂ ಕಾಣಿಸ್ತಿಲ್ಲ. ದಿನೇ ದಿನೇ ಇರಾನ್ ಜನರ ಆಕ್ರೋಶದ ಕಟ್ಟಿ ಒಡೆಯುತ್ತಿದ್ದು ಬೀದಿ ಬೀದಿಯಲ್ಲಿ ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯುತ್ತಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರತಿಭಟನೆ ತೀವ್ರಗೊಳಿಸಿ ಅಂತ ಹೇಳಿದ ಮೇಲಂತೂ ಸಿಕ್ಕಲ್ಲಿ ಜನ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಅಮೆರಿಕ ಸೇನಾಪಡೆ ದಾಳಿ ಮಾಡುತ್ತೆ. ಈಗಿರುವ ಖಮೇನಿ ಸರ್ಕಾರ ಹೆಚ್ಚು ದಿನ ಇರಲ್ಲ ಅಂತಾನು ಟ್ರಂಪ್ ಘೋಷಿಸಿದ್ದಾರೆ. ಇದರಿಂದ ಇರಾನ್ನಲ್ಲಿ ಕ್ಷಣ ಕ್ಷಣಕ್ಕೂ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ವಾಯುಮಾರ್ಗ ಬಂದ್ ಮಾಡಿದ ಇರಾನ್. 10,000 ಭಾರತೀಯರ ಕರೆತರಲು ಕೇಂದ್ರ ಸಿದ್ಧತೆ. ಇರಾನಿನಲ್ಲಿ ಭದ್ರತಾ ಪರಿಸ್ಥಿತಿ ನಾಟಕೀಯವಾಗಿ ಹದಗೆಡುತ್ತಿರೋದ್ರಿಂದ ಖಮೇನಿ ಸರ್ಕಾರ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಿತ್ತು. ತನ್ನ ಎಲ್ಲ ವಾಯು ಮಾರ್ಗಗಳ ಮೇಲೂ ಇರಾನ್ ನಿಷೇಧ ಹೇರಿದೆ. ಅಷ್ಟೇ ಅಲ್ಲ, ಪಾಸ್ಪೋರ್ಟ್ ಕಚೇರಿಗಳಿಗೂ ಖಮೇನಿ ಸರ್ಕಾರ ಬೀಗ ಹಾಕಿದೆ. ಹೀಗಾಗಿ ಇಸ್ಲಾಮಿಕ್ ಗಣರಾಜ್ಯದ 10,000ಕ್ಕೂ ಹೆಚ್ಚು ಭಾರತೀಯ ಪ್ರಜೆಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ವಿಶೇಷ ವಿಮಾನಗಳ ವ್ಯವಸ್ಥೆ ಮಾಡುತ್ತಿದೆ. ಇರಾನ್ನಲ್ಲಿ ಅಂದಾಜು 10,000 ಭಾರತೀಯರು ಸಿಲುಕಿದ್ದು ಭಾರತಕ್ಕೆ ವಾಪಸಾಗಲು ಸಜ್ಜಾಗಿದ್ದಾರೆ. ಈಗಾಗಲೇ ಟೆಹರಾನ್ ರಾಯಭಾರ ಕಚೇರಿ ಸಂಪರ್ಕಿಸುತ್ತಿದ್ದಾರೆ. ಇದರಲ್ಲಿ 2,000ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಭಾರತಕ್ಕೆ ವಾಪಸ್ ಕರ್ಕೊಂಡು ಹೋಗಿ ಅಂತ ಮನವಿ ಮಾಡಿದ್ದಾರೆ. ಎಲ್ಲರೂ ಟೆಹರಾನ್ ರಾಯಭಾರ ಕಚೇರಿಗೆ ಬರುವಂತೆ ಸೂಚನೆ ನೀಡಲಾಗಿದೆ. ಆದರೆ ಪ್ರತಿಭಟನೆ, ರಸ್ತೆ ತಡೆಗಳಿಂದ ಸಂಕಷ್ಟದಲ್ಲಿರುವ ನೂರಾರು ವಿದ್ಯಾರ್ಥಿಗಳು ಶಾಹಿದ್ ಬೆಹೆಶ್ತಿ ವಿವಿಯಲ್ಲಿ ಸಿಲುಕಿದ್ದಾರೆ. ಈ ಮಧ್ಯೆ ನಾಳೆ ಇರಾನ್ನಿಂದ ಮೊದಲ ಬ್ಯಾಚ್ ಹೊತ್ತ ವಿಮಾನ ಭಾರತಕ್ಕೆ ವಾಪಸಾಗಲಿದೆ ಅಂತ ಹೇಳಲಾಗ್ತಿದೆ.
ಒಂದ್ ಕಡೆ ಭಾರತೀಯರ ಸುರಕ್ಷತೆಗೆ ಮೋದಿ ಸರ್ಕಾರ ಆದ್ಯತೆ ಕೊಟ್ಟಿದ್ರೆ, ಇನ್ನೊಂದ್ ಕಡೆ ಇರಾನಿನಲ್ಲಿ ಪ್ರತಿಭಟನಾಕಾರರನ್ನ ಹತ್ತಿಕ್ಕಲು ಬಲ ಪ್ರಯೋಗವೂ ಜೋರಾಗಿದೆ. ಡಿಸೆಂಬರ್ 28ರಿಂದ ಇಲ್ಲಿಯವರೆಗೂ ನಡೆದ ಪ್ರತಿಭಟನೆಯಲ್ಲಿ 3500ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಅಮೆರಿಕ ದಾಳಿ ಮಾಡುವ ಎಚ್ಚರಿಕೆ ಬೆನ್ನಲ್ಲೇ ಪ್ರತಿಭಟನಾಕಾರರನ್ನ ಗಲ್ಲಿಗೇರಿಸುವ ಕೆಲಸವನ್ನ ಇರಾನ್ ಸರ್ಕಾರ ಸದ್ಯಕ್ಕೆ ನಿಲ್ಲಿಸಿದೆ. ಆದರೂ ಹೋರಾಟಗಳು ಮಾತ್ರ ತಣ್ಣಗಾಗಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.